ಯೆಶಾಯ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಾಕ್ಯ. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಹಲ್ಲೆಲೂಯಾ. ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ. ಹಲ್ಲೆಲೂಯಾ. ಯಾರೆಲ್ಲ ರಕ್ಷಣೆಗೊಂಡಿರ್ತಾರೋ, ಯಾರೆಲ್ಲ ರಕ್ಷಣೆನ ಕಾಪಾಡಿಕೊಂಡಿರ್ತಾರೋ ಅವರಿಗೆ ಯಾವಾಗಲೂ ಒಂದು ನಂಬಿಕೆ ಮತ್ತು ಧೈರ್ಯ ಇರುತ್ತೆ. ಎಂಥ ಶೋಧನೆಗಳು ಬಂದರು, ಎಂಥ ಕಷ್ಟಗಳು ಬಂದರು, ಎಂಥ ಹೋರಾಟಗಳು ಬಂದರು, ಎಂಥ ಸಮಸ್ಯೆಗಳು ಬಂದರು, ಧೈರ್ಯವಾಗಿ ಹೇಳ್ತಾರೆ, ಇಮ್ಮಾನುವೇಲನು ನನ್ನ ಸಂಗಡ. ಭಯ ಪಡೋದಿಲ್ಲ ಇವರು ಧೈರ್ಯವಾಗಿರ್ತಾರೆ. ಇವರು ಧೈರ್ಯವಾಗಿ ಎಲ್ಲವನ್ನು ಜಯಿಸುತ್ತಾರೆ. ಯಾಕಂದರೆ ಯಾರು ರಕ್ಷಣೆಗೊಂಡಿರ್ತಾರೋ ಅವರೊಟ್ಟಿಗೆ ಯಾರಿರ್ತಾರೋ ಯಾರಿರೋದಿಲ್ವೋ, ಯೇಸುನ ಯಾರು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರ್ತಾರೋ ಅವ್ರ ಜೊತೆಯಲ್ಲಿ ಗಂಡ ಇರ್ತಾನೋ ಇರಲ್ವೋ ಅದು ಬೇರೆ ವಿಷಯ, ಹೆಂಡತಿ ಇರ್ತಾಳೋ ಇರಲ್ವೋ ಅದು ಬೇರೆ ವಿಷಯ, ಮಕ್ಕಳು ಇರ್ತಾರೋ ಇರಲ್ವೋ ಅದು ಬೇರೆ ವಿಷಯ, ಈ ಲೋಕದ ಸಂಬಂಧಗಳು ಇರುತ್ತೋ ಇರಲ್ವೋ ಅದು ಬೇರೆ ವಿಷಯ. ಆದರೆ ಒಬ್ಬರು ನಿರಂತರವು ನಮ್ಮ ಸಂಗಡ. ದೇವರು ಇಮ್ಮಾನುವೇಲನು ನಮ್ಮ ಕೂಡ ಇದ್ದಾನೆ. ಪರಲೋಕದಲ್ಲಿದ್ದ ದೇವರು ಭೂಲೋಕದಲ್ಲಿ ಜನಿಸಿ ರಕ್ಷಣೆಗೊಂಡ ದೇವ ಮಕ್ಕಳೊಟ್ಟಿಗೆ ನಿರಂತರವೂ ಜೊತೆ ನಿಲ್ಲುವ ದೇವರು. ಅದಕ್ಕೆ ತಲೆಗಳ ಮೇಲೆ ಕೈ, ನಾನು ಹೇಳಬಾರ್ದು, ಕೈ ತಟ್ಟಿ, ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಾಕ್ಯ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಅಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರಿನ ಅರ್ಥ. ದೇವರೆಲ್ಲಿರ್ತಾರಂತೆ? ದೇವರು ಯಾರ ಸಂಗಡ ಇರ್ತಾರಂತೆ? ನಮ್ಮ ಸಂಗಡ. ಆರಾಧನೆ ಮಾಡೋದಕ್ಕೆ ಮಾತ್ರ ಭಾನುವಾರ ಒಂದು ದಿವಸ ನಾವೀಗ ಸಭೆಯಾಗೂ ಕೂಡ್ತೀವಿ. ಬೇರೆ ಸಮಯದಲ್ಲೆಲ್ಲ ದೇವ್ರನ್ನ ನಾವೆಲ್ಲಿ ನೋಡ್ತೀವಿ? ನಮ್ಮ ಜೊತೆಯಲ್ಲಿ, ನಮ್ಮೊಳಗೆ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ಮುಂದೆನೇ ಇದ್ದಾನೆ, ನಮ್ಮ ಹಿಂದೆನೇ ಇದ್ದಾನೆ, ನಮ್ಮ ಬಲಗಡೆ ಇದ್ದಾನೆ, ನಮ್ಮ ಎಡಗಡೆ ಇದ್ದಾನೆ. ನಮ್ಮ ದೇವರೆಲ್ಲಿದ್ದಾನೆ? ನಮ್ಮ ಕೂಡ ಇದ್ದಾನೆ. ಇಮ್ಮಾನುವೇಲನು ಎಲ್ಲಿದ್ದಾನೆ? ಇಲ್ಲಿದ್ದಾನೆ, ನಮ್ಮ ಕೂಡ ಇದ್ದಾನೆ. ಯಾರು ಹೇಳಬೇಕು? ರಕ್ಷಣೆಗೊಂಡ ದೇವ ಮಕ್ಕಳು. ಸಮಸ್ಯೆಗಳು ಬರುವಾಗ, ಹೋರಾಟಗಳು ಬರುವಾಗ, ದುಃಖ ಬರುವಾಗ ದೇವರು ನಮ್ಮ ಕೂಡ ಇದ್ದ. ನಿಮ್ಮ ಬಾಯಿಂದ ಬರುವಾಗಲೇ ಗೊತ್ತಾಗುತ್ತೆ, ದೇವರು ನಮ್ಮ ಕೂಡ ಇದ್ದಾನೆ, ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ಮನೆಯಲ್ಲಿದ್ದಾನೆ. ನೀವು ಹೇಳಿ ನೋಡಿ, ನೀವಾಗ ಹೇಳ್ಕೊಂಡೇ ಇರ್ರಿ. ನೀವಾಗ ಯಾವಾಗಲೂ ಹೇಳಿ, ದೇವರು ನನ್ನ ಕೂಡ ಇದ್ದಾನೆ. ತಕ್ಷಣ ಬಿಡುಗಡೆಗಳು ನೋಡ್ತೀರಿ, ಅದ್ಭುತಗಳನ್ನ ನೋಡ್ತೀರಿ. ನೀವಿಲ್ಲ ಆಮೇಲೆ ಹೇಳೋದನ್ನೇ ಅದ್ಭುತಗಳನ್ನ ನೋಡ್ತೀರಿ. ಸಂದೇಹ ಪಡಬೇಡಿ, ಇದು ವಾಗ್ದಾನ. ಇಮ್ಮಾನುವೇಲನು ನಮ್ಮ ಸಂಗಡ ಇದ್ದಾನೆ, ನಮ್ಮ ಕೂಡ ಇದ್ದಾನೆ. ಹೋರಾಟಗಳ ಮಧ್ಯದಲ್ಲಿ ಹೇಳಿ, ದಾರಿ ಫ್ರೀ ಆಗ್ಬಿಡುತ್ತೆ. ಮಾರ್ಗ ಇಲ್ವಾ? ಹೇಳಿ, ಮಾರ್ಗಗಳು ತೆರ್ಕೊಂಡ್ಬಿಡುತ್ತೆ. ಹೋರಾಟ ಸಮಸ್ಯೆಗಳು ನಿಮ್ಮ ಮೇಲೆ ಇದೆಯಾ? ಹೇಳಿ, ಯೇಸು ನನ್ನ ಕೂಡ ಇದ್ದಾನೆ, ಇಮ್ಮಾನುವೇಲನು ನನ್ನ ಕೂಡ ಇದ್ದಾನೆ. ನೀವು ಹೇಳಿ 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 ಹೇಳಿ. ಇವಾಗ ಹೇಳುವಾಗಲೇ ನಿಮಗೆ ನಂಬಿಕೆನೂ ಜಾಸ್ತಿ ಆಗುತ್ತೆ, ಅದ್ಭುತಗಳನ್ನೂ ಜಾಸ್ತಿ ನೋಡ್ತೀರಿ. ನೀವು ಮತ್ತೊಬ್ಬರಿಗೆ ಧೈರ್ಯವಾಗಿ ಹೇಳ್ತೀರಿ. ಯೇಸು ಹುಡ್ಕೊಂಡೋಗೋರಿಗೆ ನೀವು ಹೇಳ್ತೀರಿ, ಏನಕ್ಕೆ ಅಲ್ಲೆಲ್ಲ ಹೋಗ್ತೀರಿ? ಯೇಸುನ ನಂಬ್ರಿ, ಯೇಸು ನಮ್ಮ ಜೊತೆಯಲ್ಲೇ ಇರ್ತಾನೆ. ನೀನು ಟೇಸ್ಟ್ ನೋಡಿದ್ರೆ ತಾನೆ, ನಿನಗೆ ಆ ಟೇಸ್ಟ್ ಗೊತ್ತಾದರೆ ತಾನೆ ನೀನು ಇನ್ನೊಬ್ಬರಿಗೆ ಹೇಳೋದಕ್ಕಾಗೋದು. ನಿನಗೆ ಅನುಭವ ಇದ್ರೆ ತಾನೆ ನೀನು ಇನ್ನೊಬ್ಬರಿಗೆ ಹೇಳೋದಕ್ಕಾಗೋದು. ಮೊದಲು ನಿನಗೆ ಅನುಭವ ಆಗಲಿ. ಓಡಬೇಡ. ಕಷ್ಟಗಳು ಬರುವಾಗ ನೋಡು, ನಿನ್ನ ಜೊತೆ ಇರೋ ಯೇಸುನ ನೀನು ನೋಡು. ನೀನು ನೋಡುವ ಹಾಗೆ ದೇವರು ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಕೈಗಳನ್ನು ತಟ್ಟಿ, ಕೈಗಳನ್ನು ತಟ್ಟಿ, ಕೈಗಳನ್ನು ತಟ್ಟಿ. ಆದಿಕಾಂಡ 15ನೇ ಅಧ್ಯಾಯದಿಂದ ನೀವು ಓದ್ಕೊಂಬಂದರೆ ಅಬ್ರಹಾಮನಿಗೆ ದೇವರು ಹೇಳಿದ್ರು, ಅಬ್ರಹಾಮನೇ, ನಾನು ನಿನ್ನ ಜೊತೆ ಗುರಾಣಿಯಾಗಿರುತ್ತೇನೆ.
ಈಸಾಕನಿಗೆ ದೇವರು ಹೇಳೋದು, ನಾನು ಅಬ್ರಹಾಮನ ದೇವರು, ನಾನು ನಿನ್ನ ಸಂಗಡ ಇರುತ್ತೇನೆ. ಯಾಕೋಬನಿಗೆ ದೇವರು ಹೇಳಿದ್ರು, ನಾನು ಅಬ್ರಹಾಮನ ದೇವರು, ನಾನು ಈಸಾಕನ ದೇವರು, ನಾನು ನಿನ್ನ ಸಂಗಡ ಇರುತ್ತೇನೆ. ಯೆಹೋಶುವನಿಗೆ ದೇವರು ಹೇಳಿದ್ರು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ. ನೀವು ಸತ್ಯವೇದ ಪೂರ್ತಿಯಾಗಿ ನೋಡ್ಕೊಂಬಂದ್ರೆ ದೇವರು, ನಾನು ಕೂಡ ಇರ್ತೀನಿ, ನಾನು ನಿನ್ನ ಸಂಗಡ ಇರ್ತೀನಿ, ನಾನು ನಿನ್ನ ಜೊತೆ ಇರುತ್ತೇನೆ, ನಾನು ನಿನ್ನ ಜೊತೆ ಇರುತ್ತೇನೆ. ನಾನು ಅಬ್ರಹಾಮನ ದೇವರು, ನಾನು ಈಸಾಕನ ದೇವರು, ನಾನು ಯಾಕೋಬನ ದೇವರು, ನಾನು ಮೋಶೆಯ ದೇವರು, ನಾನು ಯೆಹೋಶುವನ ದೇವರು, ನಾನು ಯೋಸೇಫನ ದೇವರು. ಅವರ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ದೇವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಾನು ನಿಮ್ಮ ಸಂಗಡ ಇರುತ್ತೇನೆ. ಯಾಕೆ ಭಯ ಪಡ್ತೀರಿ? ಯಾಕೆ ಧೈರ್ಯ ಬಿಡ್ತೀರಿ? ಯಾಕೆ ಚಿಂತೆ ಮಾಡ್ತೀರಿ? ಯಾಕೆ ಸೋತೋಗ್ತೀರಿ? ಯಾಕೆ ಕುಗ್ಗೋಗ್ತೀರಿ? ಇಮ್ಮಾನುವೇಲನು ಯುಗದ ಸಮಾಪ್ತಿಯ ಎಲ್ಲವರೆಗೂ ಎಲ್ಲ ದಿವಸಗಳು ನಿನ್ನ ಸಂಗಡ, ನನ್ನ ಸಂಗಡ ಇರುವ ದೇವರು. ಕೈಗಳನ್ನು ತಟ್ಟಿ ಬರಲಿಲ್ಲ ಈ ಭಾಗದಲ್ಲಿ, ನನಗೇನೋ ಒಂಥರ ಕಷ್ಟ ಇದೆ ಇವನ್ನ ನೋಡುವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರಲಿಲ್ಲ, ಸಂತೋಷ ಬರಲಿಲ್ಲ. ಕೈ ಎತ್ತಿ ಎಲ್ಲರೂ ಹಲ್ಲೆಲೂಯಾ. ಇಮ್ಮಾನುವೇಲನು ಹೇಳ್ಬೇಕು ಜೋರಾಗಿ, ಪ್ರಿಯ ಹೇಳ್ಬೇಕು, ನಮ್ಮ ಕೂಡ ಇದ್ದಾನೆ. ದೇವರೇ ನಮ್ಮ ಸಂಗಡ ಇದ್ರೆ, ಆ ನಂಬಿಕೆ ನಿಮಗೆ ಬಂದರೆ ನಮ್ಮನ್ನು ಜಯಿಸೋದಕ್ಕೆ ಯಾರ ಕೈಲಾಗುತ್ತೆ? ಮತ್ತೆ ಯಾಕೆ ಭಯಪಡ್ತೀರಿ? ಒಂದು ಕೇಸ್ಗ, ಒಂದು ಕೋರ್ಟ್ಗ, ಒಂದು ಪೊಲೀಸ್ಗ, ಒಂದು ಜ್ವರಕ್ಕ, ಒಂದು ರೋಗಕ್ಕ, ಮಾಟ ಮಂತ್ರಕ್ಕ, ನಿಂಬೆ ಹಣ್ಣಿಗೆಲ್ಲ ಭಯಪಡ್ತೀರಿ? ಕೆಟ್ಟ ಕನಸಿಗೆಲ್ಲ ಯಾಕೆ ಭಯಪಡ್ತೀರಿ? ಭಯಪಡೋರು ಇಲ್ವಾ ಇಲ್ಲಿ? ಯಾಕೆ ಭಯಪಡ್ತೀರಿ? ಮನೆಯಲ್ಲಿ ಯಾರೋ ಒಂದು ದೊಡ್ಡ ವ್ಯಕ್ತಿ ಇರ್ತಾರಪ್ಪ ಅಂದ್ಕೊಳ್ಳಿ, ಯಾರೋ ನಿಮ್ಮ ವಿರುದ್ಧಕ್ಕೆ ಬಂದರೆ ನೀವೇನು ಮಾಡ್ತೀರಿ? ಮನೇಲಿ ಯಾರಿದ್ದಾರೆ ಗೊತ್ತಾ? ಉದಾಹರಣೆಗೆ ನನ್ನ ಮಕ್ಕಳು ನನ್ನ ಜೊತೆಯಲ್ಲಿ ಇರ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ಯಾರೋ ಒಬ್ಬರು ಹಿಡ್ಕೊಳ್ಳೋದಕ್ಕೋ ಏನೋ ಅನ್ಕೋ ಬರ್ತಾರೆ ಅಂದ್ಕೊಳ್ಳಿ. ಅವ್ರ ತಕ್ಷಣ ಏನು ಹೇಳ್ತಾರೆ? ನನ್ನ ಜೊತೆಲಿರೋರು ಯಾರು ಗೊತ್ತಾ? ನಮ್ಮಪ್ಪ. ಯಾರಿಗೆ ಬರುತ್ತೆ ಧೈರ್ಯ? ಮಕ್ಕಳಿಗೆ ಬರುತ್ತೆ. ನಾವ್ಯಾರು? ಮಕ್ಕಳು, ಯೇಸುವಿನ ಮಕ್ಕಳು. ಯಾಕೆ ಭಯ? ಯಾಕೆ ಭಯ ಯಾಕ್ರಿ? ಇಮ್ಮಾನುವೇಲನು ನಮ್ಮ ಸಂಗಡ. ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ರಿ, ಶತ್ರು ಕೇಳಿಸ್ಕೊಳ್ಳಿ. ಇಮ್ಮಾನುವೇಲನು ನಮ್ಮ ಕೂಡ ಇದ್ದಾನೆ. ಸಂದೇಹನೇ ಬೇಡ, ಸಂದೇಹನೇ ಪಡಬೇಡಿ. ನೀವು ಯಾವಾಗಲೂ ಇದನ್ನು ಹೇಳ್ತಾ ಇರಿ, ನನ್ನ ಸಂಗಡ ಇದ್ದಾನೆ, ನನ್ನ ಒಳಗಡೆ ಇದ್ದಾನೆ, ನನ್ನ ಜೊತೆ ಇದ್ದಾನೆ. ನೀವು ಶತ್ರುನ ನೋಡಿ ಅಯ್ಯೋ ಸೈತಾನ್ ಅಂದ್ರೆ ನೀವು ಅವನ್ನ ನೋಡ್ತಾ ಇದ್ದೀರಿ, ನಿಮ್ಮ ಜೊತೆಯಲ್ಲಿರೋ ದೇವರನ್ನ ಮರ್ತು ಬಿಟ್ಟಿದ್ದೀರಿ ನೀವು. ಅದಕ್ಕೆ ಹೋರಾಟಗಳು, ಕಷ್ಟಗಳನ್ನ ಜಯಿಸೋದಕ್ಕಾಗೋದಿಲ್ಲ. ಅನೇಕರಿಗೆ ಬರುತ್ತೆ, ಬಾಧೆಗಳು, ಕಷ್ಟಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಅವುಗಳ ಜೊತೆಯಲ್ಲಿ ನೀವು ಮಾತಾಡಬೇಕು. ದಾವೀದನೂರಿನಲ್ಲಿ ಹುಟ್ಟಿದ ಯೇಸು ಇವಾಗ ದಾವೀದನ ಊರಿನಲ್ಲಿ ಅಲ್ಲ ಇರೋದು, ಇಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ನನ್ನ ಮನೆಯಲ್ಲಿದ್ದಾನೆ, ನನ್ನ ಜೊತೆ ಇದ್ದಾನೆ, ನನ್ನ ಮಕ್ಕಳ ಸಂಗಡ ಇದ್ದಾನೆ, ನನ್ನ ಕುಟುಂಬದವರ ಜೊತೆ ಇದ್ದಾನೆ. ಯೇಸುನೇ ನಮ್ಮ ಜೊತೆ ಇದ್ರೆ ನಮ್ಮನ್ನು ಎದುರಿಸೋರು ಯಾರು? ರೋಮಾಪುರದವರಿಗೆ 8:31 ಅನ್ಕೊಳ್ತೀನಿ ನೋಡಿ. ರೋಮಾಪುರದವರಿಗೆ 8ನೇ ಅಧ್ಯಾಯ 31, 32, 33 ಬೇಗ ಓದ್ಕೊಂಡು ಬೇಗ ಪ್ರಾರ್ಥನೆ ಮಾಡಿ ಕೂಟನ ಮುಗಿಸೋಣ. ಹಾಗಾದರೆ ಈ ವಿಷಯಗಳಲ್ಲಿ ಏನು ಹೇಳೋಣ? ದೇವರು ನಮ್ಮ ಕೂಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಯಾರಿಗೂ ಭಯಪಡಲ್ಲ. ಈ ನಂಬಿಕೆ, ಧೈರ್ಯ ಒಬ್ಬನಿಗಿದ್ರೆ ಬುಲ್ಡೋಜರ್ ನಿನ್ ಮೇಲೆ ಹತ್ತಿಸ್ಬಿಡ್ತೀನಿ ಅಂದ್ರು ಬಿಟ್ಟ ಅವನ್ ಬುಲ್ಡೋಜರ್ ನೋಡಿ ಹೇಳ್ತಾನೆ, ನೀನು ಹತ್ತ ನೋಡೋಣ, ನೀನು ಹತ್ತಿಸ್ಬಿಡ ನೋಡೋಣ.
ಆ ಧೈರ್ಯ ನಿಮಗೆ ಬಂದ್ರೆ ನೀವು ಆ ಧೈರ್ಯನ ಮಾತ್ರ ಹಚ್ಚೋ ನೋಡೋಣ. ಏನಪ್ಪ ಇವನಿಗೆ ಇಷ್ಟು ಧೈರ್ಯ ಹೇಳಬೇಕು? ಲೋಕವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರು ನಿಮ್ಮ ಬಾಯಲ್ಲಿ ಬರಲ್ಲ ರೀ, ನೀವು ಬರೀ ಕೈ ನನ್ನ ಕೂಡ ಇದ್ದಾನೆ. ಆತನ ದಾಟಿ ನೀನೇನು ಮಾಡೋದಕ್ಕಾಗೋದಿಲ್ಲ. ನಷ್ಟ ಆದ್ರೆ ನನಗೆ ಮಾತ್ರ ಅಲ್ಲ, ಆತನಿಗೂ ನಷ್ಟನೇ. ನನ್ನ ಜೊತೆ ಆತನು ಸಾಯ್ಬೇಕು. ಆತನು ಸಾಯಲ್ಲ, ಆತನ ನನ್ನೂ ಸಾಯಕ್ಕೆ ಬಿಡ. ಆತನ ಮರಣನ ಗೆದ್ದ ದೇವರು ನನ್ನ ಸಂಗಡ ಇದ್ದಾನೆ. ಹೇಳ್ರಯ್ಯ, ಕೈ ತಟ್ರಯ್ಯ. ನೀವು ಕೂತಿರೋದು ನೋಡ್ರಿ, ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಗ್ಬಿಡ್ತೀವಯ್ಯ. ಎಸ್, ದೇವರು ನಮ್ಮ ಕೂಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಾಕೊಳ್ಳಿ, ಇನ್ನೂ 2 ಕೇಸ್ ಹಾಕ್ಕೊಳ್ಳಿ ಅಂತವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಹೇಳಿ, ಅಣ್ಣ ಇನ್ನೊಂದು 4 ಹಾಕೋಣ, ದೇವ್ರು ನಮ್ಮ ಜೊತೆ ಇದ್ದಾನೆ, ನಮಗೆ ಜಯ ಸಿಗುತ್ತೆ. ಹೇಳು, ಧೈರ್ಯವಾಗಿ ಹೇಳು. ಹಾ, ಮಾಡ್ಬಿಡ್ತೀನಿ, ಹೇಳು, ಮಾಡ್ಕೋ. ನನ್ನ ಕೂಡ ಒಬ್ಬರಿದ್ದಾರೆ. ಅದನ್ನು ಮನುಷ್ಯನಲ್ಲ, ಅದನ್ನು ಸರ್ವಶಕ್ತನಾದ ದೇವರು. ಇನ್ನು ಜೋರಾಗಿ ನಿಮ್ಮ ಜಾಗದಲ್ಲಿದ್ರೆ ಎದ್ದು ನಿಂತಾಗ ಸಂತೋಷ ಪಡ್ರಿ. ಸರ್ವಶಕ್ತನಾದ ದೇವರು. ನೀವು ದಾವೀದನ ನೋಡ್ಬೇಕು. ದಾವೀದನ ಕೀರ್ತನೆಗಳನ್ನ ನೀವು ಓದಿ ನೋಡಿ. ನೀವು ದಾವೀದನ ಕೀರ್ತನೆಗಳು ಓದಿ ನೋಡ್ರೆ ನಿಮಗೆ ಬೂಸ್ಟ್ ಬಂದ್ಬಿಡುತ್ತೆ. ಕೀರ್ತನೆ 27 1, 2, 3 ವಾಕ್ಯದಲ್ಲಿ ನೋಡಿ ಏನು ಹೇಳ್ತಾನ ನೋಡೋಣ. ದಾವೀದನ ಕೀರ್ತನೆಗಳು 27 1, 2, 3 ಈ ಅಧ್ಯಯನ ಹಂಗೆ ಇಟ್ಕೊಳ್ಳಿ. ಕೀರ್ತನೆಗಳು 27 1, 2, 3 ನೋಡೋಣ ಒಂದ್ಸಾರಿ. ಯೆಹೋವನು ನನಗೆ, ಇನ್ನೂ ಸ್ವಲ್ಪ ಜೋರಾಗೋದಮ್ಮ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ದೇವ ಮಕ್ಕಳು ಹೇಳೋ ಮಾತಿದು. ಸೋಲುಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ, ವಿರೋಧಿಗಳು ನಮಗೆ ವಿರುದ್ಧವಾಗಿ ಬರುವಾಗ ನಾವು ತಿರುಗಿ ಹೇಳಬೇಕು, ಯೆಹೋವನು ನನಗೆ ಬೆಳಕು ನಾನು ಯಾರಿಗೂ ಭಯಪಡಲ್ಲ. ಕೆಲವು ಚಿಕ್ಕ ವಿಷಯಗಳಿಗೆಲ್ಲ ಭಯಪಟ್ಕೊಂಡು ಹೋಗ್ತಾರ. ಚಿಕ್ಕ ವಿಷಯಗಳಿಗೆಲ್ಲ ಭಯಪಟ್ಬಿಟ್ಟು ಅಲ್ಲಿ ಇಲ್ಲಿ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ, ಹಿಂಗಾಗೋಯ್ತು ಭಯಪಟ್ಕೊಂಡು ಕೂತ್ಕೊಂಡಿರ್ತಾರೆ. ಪಕ್ಕದಲ್ಲಿ ಜೊತೆಯಲ್ಲಿ ಒಳಗಡೆ ನಮ್ಮೊಳಗಡೆ ವಾಸ ಮಾಡೋ ದೇವರನ್ನ ಒಂದು ಸ್ವಲ್ಪ ಹೊತ್ತಿಗೆ ಮರ್ತು ಬಿಡ್ತಾರೆ. ಮತ್ತೆ ಇವ್ರಿಗೆ ನೆನಪು ಬರೋ ಶ್ರದ್ಧೆಗೆಲ್ಲ ಒಂದು ಯುಗ ಮುಗಿದೋಗಿರುತ್ತೆ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ. ಎಲ್ಲರೂ ಹೇಳಿ ನಾನು ಯಾರಿಗೆ ಭಯಪಟ್ಟೇನೋ? ಯೆಹೋವನು ಕೊಂದು ಬಿಡ್ತೀನಿ ಅಂತ ಬರ್ತಾನೆ ಸೈತಾನ್, ನಾನು ನಾಶ ಮಾಡ್ಬಿಡ್ತೀನಿ. ತಿರುಗಿಸಿ ಹೇಳಿ, ಆದ್ರೆ ನೋಡ್ಕೊಳ್ಳ ನಿನ್ನ ಕೈಯಲ್ಲಿ ಆದ್ರೆ ನೋಡ. ಕತ್ತಿನೇ ಕೊಟ್ಬಿಡ್ರಿ ಅವನ ಕೈಯಲ್ಲಿ, ಒಡೆಯ ನೋಡೋಣ. ಅವನೇ ಚುಚ್ಕೊಂಡು ಹೋಗ್ತಾನ. ಯಾರೋ ಇದ್ದೀರಿ, ಭಯ ಪಡಬೇಡಿ. ಇಮ್ಮಾನುವೇಲನು ನಮ್ಮ, ಹೇಳಯ್ಯ ಜೋರಾಗಿ ಹೇಳ, ಇಮ್ಮಾನುವೇಲನು. ದಾವೀದನ ಕೀರ್ತನೆಗಳನ್ನ ನೀವು ಓದು ನೋಡಿ. ದಾವೀದನ ಜೀವನನ ಒಂದು ಸ್ವಲ್ಪ ನೀವು ನೋಡಿ, ಓದು ನೋಡಿ. ಅವನೇ ಹೇಳೋದು, ಯೆಹೋವನು ನನಗೆ ಬೆಳಕು ರಕ್ಷಕನ. ಹೋಗ, ನನ್ನನ್ನು ಯಾರು ಕೊಲ್ಲೋದಕ್ಕಾಗೋದು? ಆತ ನನ್ನನ್ನು ಅಭಿಷೇಕಿಸಿದ್ದಾನೆ, ಆತ ನನ್ನನ್ನು ರಕ್ಷಿಸಿದ್ದಾನೆ, ಆತನ ಮುಂದೆಯೂ ನನ್ನನ್ನು ರಕ್ಷಿಸುತ್ತಾನೆ, ಇನ್ನು ಮುಂದೆಯೂ ಆತನ ಎಲ್ಲ ವಿರೋಧಿಗಳ ಮುಂದೆ ನನ್ನನ್ನು ಕಾಪಾಡುತ್ತಾನೆ. ನಾನು ಯಾರಿಗೂ ಭಯ ಪಡೋದಿಲ್ಲ. ಕೀರ್ತನೆ 8 ಮನೇಲಿ ಹೋಗೋದ್ಕೊಳ್ಳಿ. ಕೀರ್ತನೆ 16:8 ಆತನ ನನ್ನ ಕಣ್ಣು ಮುಂದೆ ಇದ್ದಾನೆ, ಆತ ನನ್ನ ಬಲಗಡೆಯಲ್ಲಿದ್ದಾನೆ, ನಾನು ಕದಲೋದಿಲ್ಲ. ನೀವು ಕೀರ್ತನೆ 16:8ನೇ ವಾಕ್ಯ ಮನೇಲಿ ಹೋಗೋದ್ಕೊಳ್ಳಿ. ಅವನು ಹೇಳ್ತಾನೆ, ಯೆಹೋವನು ನನ್ನ ಕಣ್ಣು ಮುಂದೆ ಇಟ್ಕೊಂಡಿದ್ದೇನೆ, ಆತನು ನನ್ನ ಬಲಗಡೆ, ನಾನು ಕದಲೋದಿಲ್ಲ. ದೇವ ಮಕ್ಕಳು ಹೇಳಬೇಕು, ಸೋಲುಗಳ ಮಧ್ಯದಲ್ಲಿ ಹೇಳಬೇಕು, ಯೆಹೋವನು ನನ್ನ ಜೊತೆ ಇದ್ದಾನೆ, ಸರ್ವಶಕ್ತನಾದ ದೇವರು ನನ್ನ ಜೊತೆಯಲ್ಲಿದ್ದಾನೆ, ಆತ ನನ್ನ ಬಲಗಡೆಯಲ್ಲಿದ್ದಾನೆ, ನಾನು ಕದಲೋದಿಲ್ಲ. ನಿನಗೆ ನನ್ನನ್ನು ಕದಲಿಸೋದಕ್ಕಾಗೋದಿಲ್ಲ. ಧೈರ್ಯವಾಗಿ ನಿಂತ್ಕೊಂಡು ಹೇಳ್ಬೇಕು, ಏನು ಬೇಕು ಮಾಡ್ತೀಯ ಮಾಡ್ಕೋ ಹೋಗು, ನಿನ್ನ ಜಯಶಾಲಿಯಾಗಿ ನಿಲ್ಲುತ್ತೇನೆ. ನನಗೆ ಜಯಧ್ವಜವಾಗಿ ಯೆಹೋವ ನಿಸಿ ನನ್ನ ಸಂಗಡ ಇದ್ದಾನೆ. ನನಗೆ ಜಯ, ನಿನಗೆ ಸೋಲು. ನೋಡಿ, ಶತ್ರು ಸೋತೋಗ್ಬಿಡ್ತಾನ. ಅದಕ್ಕೆ ದೇವರು ಹೇಳಿದ್ದು, ಶಾಂತಿದಾಯಕನಾದ ದೇವರು ಸೈತಾನನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಹಲ್ಲೆಲೂಯಾ.
ಕೆಳಗಿನ ವಾಕ್ಯ ಓದಿ. ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ತಾವೇ ಎಲ್ಲರೂ ಸೇರಿ ಓದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಓದಿ. ನನ್ನನ್ನು ಬಾಧಿಸುತ್ತಾ ಇರುವ ದುರ್ವೈರಿಗಳು ಸಭೆ ಓದಿ. ನನ್ನನ್ನು ಬಾಧಿಸುತ್ತಾ ಇರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡಿಳಿದು ಬಂದರು, ನನಗೇನು ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರು, ಭರವಸವುಳ್ಳವನಾಗಿಯೇ ಇರುವೆನು. ಯಾರು ಹೇಳೋ ಮಾತು ಗೊತ್ತಾ? ದೇವರು ನನ್ನ ಕೂಡ ಇದ್ದಾನೆ. ಹಲ್ಲೆಲೂಯಾ. ಅವರು ತಕ್ಷಣ ಇದನ್ನು ತಿರುಗಿಸಿ ಹೇಳಿದ ತಕ್ಷಣ ಸೋಲು ಜಯವಾಗಿ ಮಾರ್ಪಟ್ಬಿಡುತ್ತೆ. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ. ಕೈಗಳನ್ನು ತಟ್ಟಿ ಒಂದೇ ಒಂದು ವಾಕ್ಯ ಓದ್ಕೊಂಡು ಮುಂದೆ ಹೋಗೋಣ. ಯೆಶಾಯ 43:2. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಜಲರಾಶಿ ಅಂದರೆ ಮುಳುಗೋಗೋ ಸಮಯ. ಮುಳುಗೋಗೋ ಸಮಯದಲ್ಲಿ ಕೂಡ ನಾನು ನಿನ್ನ ಸಂಗಡ ಇರ್ತೀನಿ. ನಾನು ನೋಡ ನಿಮ್ಮಲ್ಲಿ ಅನೇಕರಿನ್ನು ಮುಳುಗು ಹೋಗಲಿಲ್ಲ. ಮುಳುಗೋಗೋದಂದ್ರೇನು? ಜೋರಾಗಿ ಪ್ರವಾಹ ಹರ್ಕೊಂಡು ಬರ್ತಾ ಐತೆ, ಸಿಕ್ಕಾಕೊಂಡು ಮುಳುಗಿ ಕಣ್ಮುಚ್ಚಿ ಕಣ್ತೆಗೆ ಎಷ್ಟೊತ್ತಿಗೆ ಎಲ್ಲೋ ಹೋಗಿ ಎಲ್ಲೋ ಕೊಂಬೆಗಳಲ್ಲೋ ಗಿಡಗಳಲ್ಲೋ ಮರಗಳಲ್ಲೋ ನೇತಾಡ್ತಾ ಇರ್ತೀರಿ. ಇನ್ನು ಅಂಥ ಸಂಭವ ಯಾರಿಗೂ ಬರಲಿಲ್ಲ. ನಮ್ಮ ಸಭೆಯವ್ರಿಗೆ ದೇವರು ಬರೋದಕ್ಕೂ ಬಿಡೋದಿಲ್ಲ. ರಕ್ಷಣೆಗೊಂಡ ದೇವ ಮಕ್ಕಳಿಗೆ ಆ ದಿನವನ್ನು ನೋಡುವುದಕ್ಕೆ ಕರ್ತನು ಬಿಡೋದಿಲ್ಲ. ಹಲ್ಲೆಲೂಯಾ.